ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಾಗೆ ಅಂತಂದೇಳಿ ಕೇಳ್ರೆ ನಾವು ಎಲ್ಲಿ ಬಂತೇಳಿ ಗೊತ್ತಾಯ್ತಾ? ಇವತ್ತು ಮಿರ್ಜಾನ್ ಪೋರ್ಟಿ ಬಂತ. ಈಗ ಮಿರ್ಜಾನ್ ಪೋರ್ಟಿ ಎಂಟ್ರೆನ್ಸ್ ಆಗಿತ್ತು ಕಾಣಿ, ಎಲ್ಲ ಕಾಣಿ ಇದೇ ಎಂಟ್ರೆನ್ಸ್. ಹಿಂಗೆ ತೋರ್ತಿದ್ ಕಾಣಿ ರಸ್ತಿ, ಅದೇ ಎಂಟ್ರೆನ್ಸ್. ಈಗ ಮಿರ್ಜಾನ್ ಪೋರ್ಟಿಗೆ ಹೋತ ಅಲ್ಲಿಂದ ವಿಡಿಯೋ ತೋರಿಸ್ತಾ ಎಲ್ಲ ಕಾಣಿ. ಬ್ರೋ E20 ಪೆಟ್ರೋಲ್ ಇತ್ತಾ? E20 ನಾರ್ಮಲ್ ಆಗಿ ಅದು ಯಾಕೆ ನಾರ್ಮಲ್ 100 ರೂಪಾಯಿ ಹಾಕಿ ಆಗಿತ್ತು ಮಾತ್ರ ಇಲ್ಲೆಲ್ಲ ಬಿಸಿಲು ರೀ. ನಮ್ಮ ಹೊಲಿನ ಎಲ್ಲಿ ಇಡೋದೀಗ? ಕಾಣಿ ಹೆಂಗಿತ್ತು ಮಿರ್ಜಾನ್ ಫೋರ್ಟ್, ಮಿರ್ಜಾನ್ ಕೋಟೆ. ಬ್ಯಾಗ್ ಒಂದು ಹಿಡ್ಕೊ. ತಡಿ ತಡಿ. ಇದು ಕೊಡು ಬಾಚ. ನಿಮ್ದು ಇದು ಯಾವ ಸ್ಟೈಲ್ ಬ್ರೋ? ಸಿದ್ದರಾಮಯ್ಯ. ಎಸ್, ಈಗ ಬಂದಿತ್ತ ಮಿರ್ಜಾನ್ ಕೋಟೆಗೆ. ಕಾಣಿ ಕಣ್ಕಾಣಿ ಮಿರ್ಜಾನ್ ಕೋಟೆ ಹತ್ರನೇ ಇತ್ತು. ಒಳಗೆಲ್ಲ ಹೆಂಗೆಲ್ಲ ಇತ್ತು ಅಂತೇಳಿ ನಿಮ್ಗೆ ತೋರಿಸ್ತೆ, ನೀವು ಕಾಣಿ ಕಂಡು ಬೇಕಾ ವೆಯ್ಟ್ ಮಾಡಿ, ವಾಚ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ID ಕೊಟ್ಟಿರ್ತೀವಿ, ಅದ್ರಾಗೂ ಫಾಲೋ ಮಾಡಿ. ಪ್ರವಾಸಿಗರ ಪಾಲಿನ ಸ್ವರ್ಗದಂತಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇತಿಹಾಸ ಸಾರುವ ಹಲವಾರು ತಾಣಗಳಿವೆ. ಅವುಗಳಲ್ಲಿ ಕುಮಟಾ ಸಮೀಪ ಇರುವ ಸುಂದರವಾದ ಮಿರ್ಜಾನ್ ಕೋಟೆ ಪ್ರಮುಖವಾದದ್ದು. ಮಿರ್ಜಾನ್ ಕೋಟೆಯು ಉತ್ತರ ಕನ್ನಡದ ಕಾರವಾರ ಕುಮಟಾ ತಾಲೂಕಿನ ಮಿರ್ಜಾನ್ ಗ್ರಾಮದಲ್ಲಿದೆ. ಗೋಕರ್ಣದಿಂದ ಸುಮಾರು 23 ಕಿಲೋಮೀಟರ್ ದೂರದಲ್ಲಿರುವ ಮಿರ್ಜಾನ್ ಕೋಟೆ ಕುಮಟಾ ಪಟ್ಟಣದಿಂದ 10.5 ಕಿಲೋಮೀಟರ್ ದೂರದಲ್ಲಿದೆ. ನಾವು ಕಾಣಬಹುದಾದ ಉತ್ತಮ ಸ್ಥಿತಿಯಲ್ಲಿರುವ ಕೋಟೆಗಳಲ್ಲಿ ಇದು ಕೂಡ ಒಂದಾಗಿದೆ. ಇದು ಅಘನಾಶಿನಿ ನದಿಯ ತಟದಲ್ಲಿದ್ದು ಅದರಾಚೆಗೆ ಅರಬ್ಬಿ ಸಮುದ್ರವನ್ನು ಹೊಂದಿದೆ. ಸುಮಾರು 11.5 ಎಕರೆಗಳಷ್ಟು ವಿಸ್ತಾರವಾದ ಪ್ರದೇಶದಲ್ಲಿ ಈ ಕೋಟೆ ಇದ್ದು ನೋಡಲು ತುಂಬಾ ಆಕರ್ಷಕವಾಗಿದೆ. ಈ ಕೋಟೆಯು ಕರಾವಳಿ ಪ್ರದೇಶದಲ್ಲಿ ಕಂಡುಬರುವ ಜಂಬಿಟ್ಟಿಗೆ ಕಲ್ಲಿನಿಂದ ನಿರ್ಮಾಣವಾಗಿದ್ದು ಇಂದಿಗೂ ಅದರ ಗೋಡೆಗಳು ಗಟ್ಟಿಯಾಗಿದೆ. ಇದರಲ್ಲಿ ಒಂದು ಮುಖ್ಯ ದ್ವಾರವಾಗಿದ್ದು 3 ಉಪದ್ವಾರಗಳು ಕಂಡುಬರುತ್ತದೆ. ಕೋಟೆಯ ಸುತ್ತ ತಗ್ಗು ಪ್ರದೇಶವಾಗಿದ್ದು ಹಲವಾರು ಗುಪ್ತದ್ವಾರಗಳು ಹೊಂದಿದೆ. ಅದಲ್ಲದೆ ಇಲ್ಲಿ ಹಲವಾರು ಕಂದಕಗಳು, ದರ್ಬಾರ್ ಹಾಲ್, ರಾಣಿಯ ಸಿಂಹಾಸನ, ಪಾಕಶಾಲೆ, ಮಾರುಕಟ್ಟೆ, ದೇವಸ್ಥಾನ, ಮಸೀದಿಯಂತಹ ಅವಶೇಷಗಳು ಮತ್ತು ಈ ಕೋಟೆಯಲ್ಲಿ 9 ಬಾವಿಗಳನ್ನು ನಾವು ಕಾಣಬಹುದು. ಅದಲ್ಲದೆ ಕೋಟೆಯ ಧ್ವಜಸ್ತಂಭ ಕಾಣಲು ಗೋಪುರ, ಅಲ್ಲಿಂದ ಕಾಣುವ ಅಘನಾಶಿನಿ ನದಿ ನೋಡುಗರನ್ನು ಆಕರ್ಷಿಸುವುದಂತೂ ಸುಳ್ಳಲ್ಲ. ಮೆಟ್ಟಿಲುಗಳ ನಿರ್ಮಾಣವು ಆಕರ್ಷಕವಾಗಿದ್ದು ಪ್ರತಿಯೊಂದು ದ್ವಾರವು ಹಾಗೂ ಕೋಟೆಯ ಕಲ್ಲುಗಳು ಜನರನ್ನು ಆಕರ್ಷಿಸುತ್ತದೆ. ಅಲ್ಲದೆ ಕೋಟೆಯ ನಿರ್ಮಾಣವು ಅಚ್ಚುಕಟ್ಟಾಗಿದ್ದು ಪ್ರತಿಯೊಂದು ಸೌಂದರ್ಯವನ್ನು ಈ ಕೋಟೆ ಹೊಂದಿರುವುದಕ್ಕೆ ಸಾಕ್ಷಿ ಲಭಿಸುತ್ತದೆ. ಕರ್ನಾಟಕದ ಇತಿಹಾಸದಲ್ಲಿ ಕಾಳುಮೆಣಸಿನ ರಾಣಿ ಎಂದೇ ಪ್ರಖ್ಯಾತಗೊಂಡಿದ್ದ ಸಾಳುವ ವಂಶದ ಗೇರುಸೊಪ್ಪೆಯ ರಾಣಿ ಚೆನ್ನಭೈರಾದೇವಿ ಈ ಕೋಟೆಯನ್ನು 16ನೇ ಶತಮಾನದಲ್ಲಿ ನಿರ್ಮಿಸಿದ್ದಾಳೆ ಎಂದು ಇತಿಹಾಸದ ಪುಟಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ಕೋಟೆಯನ್ನು ಕಟ್ಟಿರುವವರ ಕುರಿತು ಹಲವಾರು ಭಿನ್ನಾಭಿಪ್ರಾಯಗಳಿದ್ದು ಇಬ್ನ ಬಟೂಟ ಎಂಬ ನವಾಯತ್ ರಾಜ 1200ರಲ್ಲಿ ಕಟ್ಟಿರುವುದಾಗಿ ಹೇಳುತ್ತಾರೆ. ಮತ್ತೊಂದು ವಾದದ ಪ್ರಕಾರ ಈ ಕೋಟೆಯನ್ನು ಬಿಜಾಪುರದ ಸುಲ್ತಾನ ಶರೀಫ್ ಉಲ್ ಮುಲ್ಕ್ ಇದನ್ನು 1608-1640ರ ಕಾಲದಲ್ಲಿ ಕುಮಟಾ ಪಟ್ಟಣ ರಕ್ಷಣೆ ದೃಷ್ಟಿಯಿಂದ ಕಟ್ಟಿದನೆಂದು ಹೇಳುತ್ತಾರೆ. ಹೆಚ್ಚಿನವರ ಪ್ರಕಾರ ಇದು ಗೇರುಸೊಪ್ಪೆಯ ರಾಣಿ ಕಟ್ಟಿರುವುದು ಎಂಬ ಮಾತು ಸ್ಥಳೀಯ ವಲಯದಲ್ಲಿದೆ. ರಾಣಿ ಚೆನ್ನಭೈರಾದೇವಿಯ ವಿಜಯನಗರದ ಅರಸರ ಸಾಮಂತ ರಾಣಿಯಾಗಿದ್ದು ಸುಮಾರು 54 ವರ್ಷಗಳ ಕಾಲ ಈ ಪ್ರಾಂತ್ಯವನ್ನು ರಾಜ್ಯಭಾರ ಮಾಡಿರುವುದು ವಿಶೇಷವಾಗಿದೆ. ಆವಾಗಿನ ಕಾಲದಾಗ ಕಟ್ಸೋದಿದಲ್ಲ, ಇವಾಗೆಲ್ಲ ಎಂತಿಲ್ಲ. ಇದು ಬಾಮಿ ಅಂತ ಗೊತ್ತ, ಬಾಮಿ ಅಂತ ಅನ್ಸುತ್ತಿದೆ. ಇದು ಎಂಥದ್ದು ನಂಗೆ ಗೊತ್ತಿಲ್ಲ ಗಣಿ, ಮೋಸ್ಟ್ಲಿ ನೀರು ಬಾಪ್ಗೆ ಅನ್ಸುತ್ತಿದೆ. ಆವಾಗಿನ ಕಾಲದಾಗ ಈ ಥರ ಸ್ಕೆಚ್ ರೆಡಿ ಮಾಡಿದ್ರೆ ಅಂದರೆ ಕಾಣಿ ನೀವು ಸ್ವಲ್ಪ ಯೋಚನೆ ಮಾಡಿ. ಆವಾಗಿನ ಕಾಲದಾಗೆ ಸಿಮೆಂಟ್ ಎಲ್ಲ ಹಾಕಿ ಕಟ್ಟಿರ, ಅದು ಎಷ್ಟು ಲೋಡ್ ತಗೊಂಬಂದಿರೋ ಸಿಮೆಂಟ್ ಗೊತ್ತಿಲ್ಲ. ಹಾಂ, ಒಳ್ಳೆ ಸೈಕಾಗಿತ್ತು ಮಾತ್ರ ಕೋಟೆ. ಫೋಟೋ ಶೂಟ್ ಮಾಡೋಕೆ ಒಳ್ಳೆ ಇತ್ತ. ನೀವು ಬನ್ನಿ, ಬಂದೊಂದು ಕಾಣಿ ಫೋಟೋ ಶೂಟ್ ಮಾಡ್ಲಕ್ಕೆ ಎಲ್ಲದು ಮಾಡ್ಲಕ್ಕೆ ಇಲ್ಲಿ ಕಾಣಿ. ಸಖತ್ ಸೈಕಿತ್ತು ಮಾತ್ರ. ಇದು ಮೋಸ್ಟ್ಲಿ ಸ್ನಾನಗಿನ ಇದ್ರ ಅಡಿಗೆ ಹಾಕತ್ತೇನೆ. ಹಾಂ, ಹಾಪ ಹೊಯ್ಲಕ್ಕಂಬ್ರ ಗೊತ್ತಿಲ್ಲ. ಹಾಂ, ಅಡಿ ಹೊಯ್ಲಕ್ಕ ಕೇಣ ಯಾರತ್ರ ಇದ್ರ ಅಡಿ ಹೊಯ್ಲಕ್ಕ ಎಂತದ? ಹಾಂ, ಇದು ಮೋಸ್ಟ್ಲಿ ಹಳಿ ಕಾಲದಾಗೆಲ್ಲ ಯುದ್ಧ ಮಾಡೋತ್ತಿಗೆ ಹಾಪ್ಕೇನು ಹೆರ್ಗೇಟಿ ಹಾಪ್ಕೇನು
ಸರಿ ಈಗ ಒಳಗಪ್ಪ. ಮಿರ್ಜಾನ್ ಕೋಟೆಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಸರಿ ಜನ ಕಮ್ಮಿ ಇದ್ರಿ ಹೇಳ್ತೀವಿ. ಅಲ್ಲ ಕಲ್ಯಾಣಿ ಸಂಜೆ ಹೌದಾ ಕಲ್ಯಾಣಿಗೆ ಕಲ್ಯಾಣ ಕೊಟ್ರು ಮಾರಿ ಅವರಿಗೆ ಅಲ್ಲನಾ ಪರ್ಮಿಷನ್ ತಗೊಂಡ್ರೆ ನಾನು ಕಲ್ತಾದಕ್ಕೆ ಒಳ್ಳೆ ಮಾಡಿದ್ ಮಾತ್ರ ಸಕ್ಕದಿತ್ತ ನೆಗೆಡುದಲ್ಲ ಏನು ಮಾನ್ಸರ್ದ ಕಿತಾಪತಿ ಇದೆಲ್ಲ ಫುಲ್ ಹಂಗಿತ್ತು ಗಾಣಿ ಸೈಕಿತ್ತು ಮಾತ್ರ. ಇದು ಸುಮಾರಿಕ ನಮ್ಮ ಹೆಸರೆಲ್ಲ ವಹಿಸ್ಕೊಂಡ್ರೆ ಡೌಟ್ ಇದೆ ಎಷ್ಟು ಖರ್ಚಾಯ್ತೇನಪ್ಪ. ಒಳ್ಳೆ ಆಯ್ತು ಮಾತ್ರ ಖುಷಿ ಆಯ್ತು ಬಂದದಕ್ಕೀಗ ನಿಜವಾಗ್ಲೂ. ಹೌದಾ ನಂಗೆ ಬಂದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಇವತ್ತು ಇಲ್ಲಿ ಬಂದದಕ್ಕೆ. ಇದು ಇದು ಇವಾಗ ಕಟ್ಸಿದ್ದ ಇಲ್ಕ ಕಾಮಗಾರಿ ಪ್ರಗತಿಯಲ್ಲಿ. ಹೌದು ಹೌದು ವಿಷಯ ಹೌದು ಹೌದು. ಇದು ಎಂತ ಮರ ಇಲ್ಲಿ ಇಲ್ಲಲ್ಲ ಸಾಯುಕಾಲ ಬರಬೇಡಿ ಮತ್ತೆ ಹೇಳಿದೆ. ಸತ್ಗಿತ್ತಲಾರ ಎಂತ ಮರ ಅಪಾಯ ವಲಯ ಜಾರುವ ಪ್ರದೇಶ. ಓಕೆ ಓಕೆ ಜಾರುವ ಪ್ರದೇಶನೇ. ನನ್ನ ಕಣ್ಕಣಿ ಎಲ್ಲ ಸಂಜೆ ಹೊತ್ತಿಗೆ ಬರ್ಕಿಲ್ಲಲ್ಲ. ಸಂಜೆ ಹೊತ್ತಿಗೆ ಬಂದ್ರೆ ಸಕ್ಕತ್ ಮಾತ್ರ ನಿಜವಾಗ್ಲೂ ಹೇಳ್ತಿದ್ದೆ. ಸಂಜೆ ಹೊತ್ತಿಗೆ ಬನ್ನಿ ಅಲ್ಲ ಬಾವಿ ಕಾಣಿ ಎಷ್ಟು ಸಾಕಾದಿತ್ತು ಅಂದೇಳಿ. ಇಲ್ಲೊಂದು ದೇವ್ರನ್ನ ಕೆತ್ತಿರ್ ಕಾಣಿ. ಇದು ಇತ್ತಿತ್ಲ ಕಟ್ಟೋದು ಮೊದ್ಲೇ ಕೆತ್ತಿರೋ ಗೊತ್ತಿಲ್ಲ. ಹಾಗೆ ಇಲ್ಲೊಂದು ಮರ ಇತ್ತು ಕಣಿ. ಕೋಟೆ ಕಾಮಕ್ಕೆ ನಿಜವಾಗ್ಲೂ ಹೌದು 2 ಕಣ್ಣೆ ಸಾಕಾಯ್ತಿಲ್ಲ. ಎಷ್ಟು ಸಾಕತ್ತಿತ್ತು ಅಂದ್ರೆ ಅದು ಹೇಳಕತ್ತಿಲ್ಲ. ನೀವು ಒಂದ್ಸರಿ ಬಂದು ಕಾಣಿ. ಜಾಸ್ತಿ ದೂರ ಇಲ್ಲ, ಬೈಂದೂರಿಂದ ಒಂದು 150-160 ಕಿಲೋಮೀಟ್ರ್ ಅಷ್ಟೇ. ಒಂದ್ಸರಿ ಬಂದು ಕಾಣಿ. ಇದಲ್ಲ ಮೋಸ್ಟ್ಲಿ ಈಗ ಇತ್ತಿತ್ಲಾಗ ಕಟ್ಟೋದು ಇದಲ್ಲ. ಇಲ್ಲ ಐತ್ ಕಾಣಿ ಇದಲ್ಲ. ಅದೆಲ್ಲ ಮೊದಲಿನ ಕಾಲದಾಗ ಕಟ್ಟೋದು. ಇಲ್ಲೆಲ್ಲ ಒಳ್ಳೆ ಜಾಗ ಎಲ್ಲ ಸಖತ್ ಸೈಕ್ ಐತ. ಹಾಗೆ ಮುಂದೆ ಹಬ್ಬ ಬನ್ನಿ. ಇಲ್ಲೇ ಮುಂದ್ ಬದಿಗೆ ಒಂದು ಹೊಂಡ ಇತ್ತಪ್ಪ ಅಲ್ಲಿ ಅಂತ ಕಂಡ್ಕಂಡ ಹಂಗೆ ಮುಂದೆ ಹಬ್ಬ. ಇಲ್ಲ ಹೆಂಗಿತ್ತು ಅಂದೇಳಿ ಕೇಳ್ರೆ ಕೆಳಗೆ ಸುರಂಗ ಮಾರ್ಗ ಕಂಡಂಗಿತ್ತ. ಹಾಪ್ಗೆ ದಾರಿ ಮಧ್ಯೆ ಮತ್ತೆ ಇಲ್ಲಿ ಸ್ವಲ್ಪ ಮೆಟ್ಲು ಇಳ್ಕೊಂಡು ಹೋರ್ ನಿಮ್ಗೆ ಕಾಮ್ ಕತ್ತ ಹಂಗೆ ಗೋಲ್ ಮುಂದೆ ತೋರ್ತಿತ್ ಕಣಿ. ಅದು ಇತ್ತಿತ್ಲ ಕಟ್ಟದಷ್ಟೇ ಅನ್ಸತ್ತ. ಇಲ್ಲೆಲ್ಲ ಕಲ್ಲೆಲ್ಲ ಹಂಗಂಗೆ ಉದ್ರಿ ಬಿದ್ಕೊಂಡಿದ್ ಕಣಿ. ಅದ ಅರ್ಧಸಿ ಮಳಿಗೆ ಇದಕ್ಕೆಲ್ಲ ಉದ್ರಿ ಅದನ್ನ ಕಟ್ಟಿರೋದಿಲ್ಲ. ವಾಪಸ್ ರಿಪೇರಿ ಮಾಡ್ತೀನಿ ಅನ್ನೋ ಒಳ್ಳೆ ಮಾಡಿಕೊಂಡು ಟೂರಿಸ್ಟ್ ಪ್ಲೇಸ್ ಮಾಡ್ರಿ. ಇದು ಒಳ್ಳೆ ಒಂದು ಟೂರಿಸ್ಟ್ ಪ್ಲೇಸ್ ಆತ. ಆಲ್ರೆಡಿ ಇದು ಟೂರಿಸ್ಟ್ ಪ್ಲೇಸೇ. ಇನ್ನೂ ಸ್ವಲ್ಪ ರೆಡಿ ಮಾಡಿದ್ರೆ ಒಳ್ಳೆ ಆತಿತ್ತ. ಈ ಕಾಣಿ ಇಲ್ಲಂತ ಹೊಂಡ ಕಾಣಿ ಎಷ್ಟು ಒಳ್ಳೆ ಇತ್ತು ಅಂದಡಿ. ಎಷ್ಟು ಒಳ್ಳೆ ವ್ಯೂ ಇತ್ತು ಕಾಣಿ. ಒಂದ್ಸರಿ ಕಾಣಿ. ನಿಮಗೆ ನೀವು ಮನೆಗೆಲ್ಲರೂ ಪುರ್ಸೊತ್ತು ಎಲ್ಲರೂ ಇದ್ರೆ ಬಂದು ಕಂಡ್ಕೊಂಡು ಹೋಗಿ. ಎಷ್ಟು ಒಳ್ಳೆ ಇತ್ತು ಅಂದಡಿ. ಜಾಗ ಮಾತ್ರ ಸೈಕಿತ್ತ. ನನಗನ್ಸೋ ಮಟ್ಟಿಗೆ ಈ ಥರ ಪ್ಲೇಸ್ ನಮ್ಮ ಸುತ್ತಮುತ್ತಾಗೆಲ್ಲ ಹತ್ತಿರದಾಗೆಲ್ಲ ಇಲ್ಲ. ಬನ್ನಿ ಇಲ್ಲೇ ಕೆಳಗಪ್ಪ. ಇದ್ರಾಗೆ ದಾರಿ ಇತ್ತಪ್ಪ. ಅದ್ರಾಗೆ ಹೊಯ್ಕಾಂಬ ಎಂತೆಲ್ಲ ಇತ್ತು ಅಂದಳಿ. ಅಲ್ಲೇ ಮೊಬೈಲೆಲ್ಲ ಶೇಕ್ ಹತ್ತ. ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಿ. ಎಂದಾಗಂದರೆ ಸ್ಟೇಬಲ್ ಇಲ್ಲ, ಅದಕ್ಕೋಸ್ಕರ ಕಣಿ. ಎಷ್ಟು ಒಳ್ಳೆ ಇತ್ತು ಕಣಿ ಅಲ್ಲಿಷ್ಟು ಪ್ಲೇಸ್. ಇಲ್ಲೊಂದು ಸಣ್ಣ ಹಾಪು ದಾರಿ ಕಣಿ. ಹಂಗೆ ಮತ್ತೆ ಮುಂದೆ ಕಾಣಿ ಎಷ್ಟು ಒಳ್ಳೆ ಇತ್ತು ಅಂದಳಿ. ಈ ಗೇಮಾಗೆಲ್ಲ ಒಂದೊಂದು ಬತ್ಕಣಿ. ಯಾವ ಗೇಮ್ ಗೊತ್ತಾ? ಆ ಗಾಡಿ ಹೊಡೋದೆಲ್ಲ ಬತ್ಕಣಿ. ಸೇಮ್ ಹಂಗೆ ಇತ್ತು. ಆ ಗಾಡಿ ಹೊಡೋದು ಗೇಮ್ ಎಲ್ಲ ಬತ್ತಲ್ಲ. ಆ ಗೇಮಿನ ಕಾಣಂಗೆ ಇತ್ತಿಲ್ಲ ಪ್ಲೇಸ್. ಹೌದು ಅಲ್ದ ಅಂದರೆ ಒಂದು ಕಮೆಂಟ್ ಮಾಡಿ ಕಾಂಬ. ಮೋಸ್ಟ್ಲಿ ಇಲ್ಲೆಲ್ಲ ಮೊದಲೇ ಸಭೆ ಎಲ್ಲ ಮಾಡ್ತಿದ್ರು ಅನ್ಸತ್ತೆ. ಮೋಸ್ಟ್ಲಿ ನಮಗೂ ಸರಿ ಗೊತ್ತಿಲ್ಲ. ಇಲ್ಲಿನ ಯಾರು ಒಬ್ಬರ ಗೈಡೆಲ್ಲ ಇದ್ದಿರೋ ಒಳ್ಳಾತಿತ್ತು ಹೇಳ್ತಿದ್ದೀರ ಇಲ್ಲಿ ಎಂತೆಲ್ಲ ಮಾಡ್ತಿದ್ರು ಅಂದಳಿಕೆ. ಮೋಸ್ಟ್ಲಿ ಇಲ್ಲೇ ಎಂಥ ಸಭೆಗೆ ಮಾಡೋಕೆ ಒಂದು ಪ್ಲೇಸ್ ಅನ್ಸುತ್ತೆ ಇದೆ. ಹಾಗೆ ಮೇಲತ್ತಿ ಕಾಂಬ ಹೆಂಗೆ ವ್ಯೂ ಇತ್ತು ಅನ್ನೋಕ್ಕೆ ಹತ್ತಾ ಇದ್ದೆ ಈಗ ಕಾಂಬ. ಇದು ಆಚೆ ಬದಿಗೂ ಸೇಮ್ ಇದೇ ಥರನೇ ಇತ್ತು. ಅಲ್ಲಿ ತೋರಿಸಿನಲ್ಲ ಅಲ್ಲೇ ಮುಂದೆ ಸ್ಟಾರ್ಟಿಂಗಲ್ಲೇ
ನಂಗಣಿ ಆಚೆಗೆ ಫುಲ್ ವ್ಯೂ ತೋರ್ತ್ ಕಣಿ ಎಷ್ಟು ಒಳ್ಳೆ ಇತ್ತು ಅಂದಳಿ. ಏನೋ ಒಂದು ಸೈಕೈ ಮಾಡಿರ್ ಮಾತ್ರ ಇದನ್ನೆಲ್ಲ ಕಾಮ್ಕೆ 2 ಕಣ್ಣೇ ಸಾಕತ್ತಿಲ್ಲ. ಧ್ವಜಸ್ತಂಭ ಹೆಂಗಿತ್ತು ಅಂದಳಿ ಕಾಣಿ, ಅಲ್ಲಿ ಮೇಲೆ ಹತ್ತು ಬಿಡುದಿಲ್ಲ ಅಂತ ಮಾಡೋಕು, ಇಲ್ಲಾಂದ್ರೆ ಅಲ್ಲಿ ಮೇಲೆ ಹೋಗಿ ತೋರಿಸ್ತೈತೆ. ಈಗ ಇಲ್ಲಿ ಪಕ್ಕದಾಗ ಒಂದು ಬಾವಿ ಇತ್ತು, ಸುಮಾರು ಆಳ ಇತ್ತು ಅನ್ಸುತ್ತೆ, ಒಂದು ಕರೆಕ್ಟ್ ತೋರುದಿಲ್ಲ ಮೊಬೈಲ ತೋರ್ಸೋಕೆ. ನಾವೀಗ ಮನೆ ಹಬ್ಬ ಅಂದಳಿ ಹೊರಗೆ ಬಂದು ನಿಂತ್ಕೊಂಡಿದ್ದೆ, ಹೊರಗಿಂದ ಒಂದು ವ್ಯೂ ಕಾಣಿ ಹೆಂಗಿತ್ತು ಅಂದಳಿ. ಇನ್ನು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಆಗ, ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿಗೂ ಶೇರ್ ಮಾಡಿ. 2 ಜನ ಶೇರ್ ಮಾಡ್ತೀರಿ. ಹಂಗಾರೆ ಇನ್ನೊಂದು ವಿಡಿಯೋದ ಸಿಗ್ತಾ ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ ಫ್ರೆಂಡ್ಸ್.